ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನಪ್ಪ ಅಂದರೆ ಹಲಸಿನ ಹಣ್ಣಿನ ಗಾರಿಗೆ ಮಾಡೋಣ ಅಂತ. ಹಲಸಿನ ಹಣ್ಣಿನಲ್ಲಿ ಒಂದು ಸ್ಪೆಷಲ್ ಫೇವ್ರೆಟ್ ಫುಡ್ ಅಂದರೆ ಈ ಗಾರಿಗೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ, ಯಾರಿಗೆ ಇಷ್ಟ ಇಲ್ಲ ಅಂತೇಳಿ. ಹಲಸಿನ ಹಣ್ಣಿನ ಗಾರಿಗೆ ಎಲ್ಲರೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತೊಂದು ಹಲಸಿನ ಹಣ್ಣಿನ ಗಾರಿಗೆ ಮಾಡೋಣ. ಸೊ ಅದಕ್ಕೆ ಏನೆಲ್ಲ ಬೇಕಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಡಿ. ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋದೊಂದಿಗೆ ಬರ್ತೇನೆ. ಸೊ ನನ್ನ ಈ ಚಾನಲಲ್ಲಿ ಫ್ಯಾಮಿಲಿ ವ್ಲಾಗ್ ಹಾಗೆ ಫನ್ನಿ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತೇನೆ. ಸೊ ನನ್ನ ಮಗಳ ಜೊತೆ ಎಲ್ಲ ಜಾಸ್ತಿಯಾಗಿ ಮತ್ತು ಕುಕ್ಕಿಂಗ್, ಟ್ರಾವೆಲಿಂಗ್, ಶಾಪಿಂಗ್. ಸೊ ನನಗೆ ಗೊತ್ತಿದ್ದಷ್ಟು ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಟಿರಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ಲೈಕಾನು ಬದಿಯಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿರಿ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಓಕೆ, ನೋಡೋಣಲ್ಲ. ಓಕೆ, ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೇನೆ ನೋಡಿ. ಅಕ್ಕಿ ನೆನೆಸಿಟ್ಟದ್ದು, ಇದನ್ನು ಈಗ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಆಮೇಲೆ ಹಲಸಿನ ಹಣ್ಣು ನೋಡಿ, ಇಷ್ಟು ತೊಗೊಂಡಿದ್ದೇನೆ ಈ ಕಪ್ಪಲ್ಲಿ. ಹಾಗೆ ಬೆಲ್ಲ. ಸೊ ನಾನಿಲ್ಲಿ ಬೆಲ್ಲದ ಹುಡಿ ಯೂಸ್ ಮಾಡ್ತಿದ್ದೇನೆ. ಸಣ್ಣ ತುಂಡು ಬೆಲ್ಲ ಹಾಕಿದ್ದೇನೆ ಇಷ್ಟೇ. ಆಮೇಲೆ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಕಾಯಿಯನ್ನು ನೋಡಿ ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ದೇನೆ. ಸೊ ಇದು ಕಡ್ದು ಆದಮೇಲೆ ಲಾಸ್ಟಿಗೆ ಇದನ್ನು ಹಾಕಲಿಕ್ಕೆ ನೋಡ್ಬೋದು ನಾನು ಮಾಡುವಾಗ. ಯಾಕೆಂದರೆ ಇದು ತಿನ್ನುವಾಗ ಸ್ವಲ್ಪ ಜಗಿಲಿಕ್ಕೆ ಸಿಗ್ತದಲ್ಲ, ಸೊ ಚೆನ್ನಾಗಿರುತ್ತೆ ಅಂತ ರುಚಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೇನೆ ಮತ್ತು ಕರಿಮೆಣಸು ಉಂಟಲ್ಲ, ಸೊ ಎಲ್ಲ ಒಟ್ಟಿಗೆ ಇಟ್ಟಿದ್ದೇನೆ. ಸ್ವಲ್ಪ ಒಂದೊಂದು ಚಿಟಿಕೆ ಅಷ್ಟು ನಾನು ತೊಗೊಂಡಿದ್ದೇನೆ. ಈಗ ಇದನ್ನು ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಕಡಿಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಗಾರಿಗೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಹಾಗೆ ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ಬೋದು ತುಂಬ ಸುಲಭವಾಗಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಸೊ ಮುಂದಿನ ವಿಡಿಯೋದಿಂದ ಸಿಗ್ತೇನೆ. ಧನ್ಯವಾದಗಳು.